ಮೇಷ ರಾಶಿಯಲ್ಲಿ ಅಂಗಾರಕ ಯೋಗ ನೋಡಕ್ಕೆ ಹೋದಾಗ 1 ಮತ್ತು 8ರ ಅಧಿಪತಿಯಾಗಿರ್ತಕ್ಕಂಥ ಅಂಗಾರಕ ಕುಜ 12ನೇ ಮನೆಯಲ್ಲಿ ಈ ಅಂಗಾರಕ ಯೋಗ ಸಂಭವಿಸ್ತಾ ಇದೆ. ಇದರಿಂದ ಏನಾಗುತ್ತೆ 12ನೇ ಮನೆ ಅಂದಾಗ ಇದೇ ವಿದೇಶ ಯೋಗ. ಹಾಗೆಯೇ ಈ ಒಂದು ರಾಶಿಯವರಿಗೆ ಸ್ವಲ್ಪ ರಕ್ತದೊತ್ತಡ ಜಾಸ್ತಿ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಆಗ್ತಕ್ಕಂಥದ್ದು, ನಿದ್ದೆ ಸಮಸ್ಯೆ ಕಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕೋಪತಾಪಗಳು ಜಾಸ್ತಿ ಇರ್ತಕ್ಕಂಥದ್ದು, ಆವೇಶಗಳು ಬೇಡ ಅಂತ ಹೇಳುತ್ತೆ. ಖರ್ಚುಗಳು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ವ್ಯಾಪಾರದಲ್ಲಿ ಯಾವುದೇ ಗಟ್ಟಿ ನಿರ್ಧಾರ ತಗೊಳ್ಳೋದು ಬೇಡ. ಕೋರ್ಟಿನ ವಿಷಯದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಇರತಕ್ಕಂಥ ಸಾಧ್ಯತೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ 3, 6, 7 ಕುಜ ಮೀನರಾಶಿಯಿಂದ ನೋಡ್ತಕ್ಕಂಥದ್ದಾಗಿರೋದ್ರಿಂದ ಅಣ್ಣ ತಮ್ಮದ್ರ ಜೊತೆ ಸಣ್ಣ ಪುಟ್ಟ ಗಲಾಟೆಗಳಿರ್ಬೋದು, ಇನ್ನು ಕಾಯಿಲೆಯ ಸಮಸ್ಯೆಗಳಿರ್ಬೋದು. ಹಾಗೆಯೇ ವಿಶೇಷವಾಗಿ ನೋಡೋಕೆ ಹೋದಾಗ ಗಂಡ ಹೆಂಡತಿಯರಲ್ಲಿ ಒಂದು ಮನಸ್ತಾಪ ಬರ್ತಕ್ಕಂಥದ್ದು, ಹಾಗೆಯೇ ಪಾಲುದಾರಿಕೆಯಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಕೂಡ ಜೂನ್ 1ರ ತನಕ ಇರ್ತಕ್ಕಂಥ ಈ ಯೋಗದಿಂದ, ಅಂಗಾರಕ ಯೋಗದಿಂದ ಒಂದಷ್ಟು ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕೂಡ ಕುಜನೇ ಆಗಿದ್ದು ಒಂದಷ್ಟು ಕೋಪತಾಪ, ಆವೇಶ, ತಕ್ಷಣವೇ ಯಾರ ಮೇಲಾದರೂ ಗಲಾಟೆಗೆ ಹೋಗ್ತಕ್ಕಂಥದ್ದು, ಮಾತು ಪೂರ್ತಿ ಕೇಳಿಸ್ಕೊಳ್ಳೋದು ಒಳ್ಳೆಯದು, ಮೌನಕ್ಕೆ ಶರಣಾಗೋದು ಒಳ್ಳೆಯದು, ತಾಳ್ಮೆಯಿಂದ ಇರೋದು ಒಳ್ಳೆಯದು. ಈ ರಾಶಿಯವರಿಗೆ 12ನೇ ಮನೆಯಲ್ಲಿ ಈ ಒಂದು ಅಂಗಾರಕ ಯೋಗ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ, ಬಹು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಕೂಡ ಮೇಷರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್, ವಾಹನ ಗಂಡಾಂತರಗಳು ಕೂಡ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ಶಾಂತಿಯಿಂದ ಇರೋಕೆ ಏನು ಮಾಡ್ಕೋಬೇಕು, ಹೋಮ ಹವನಗಳಲ್ಲಿ ಭಾಗಿಯಾಗಬೇಕು. ಸಾಧ್ಯವಾದರೆ ಅಗ್ನಿಹೋತ್ರ ಮಾಡ್ಕೊಳ್ಳೋದು ಅದು ತುಂಬಾ ಒಳ್ಳೆಯದು. ಮನೆಯಲ್ಲಿ ಧೂಪ ಹಾಕ್ಕೊಳ್ಳೋದು, ಸಂಧ್ಯಾಕಾಲ ಬೆಳಗಿನ ಹೊತ್ತಲ್ಲಿ ಒಂದು ಒಳ್ಳೆಯ ಧೂಪ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಹಾಗೆ ತಾಮ್ರದಲ್ಲಿ ಒಂದು ಗ್ಲಾಸ್ ಇರ್ಬೋದು, ಚಂಬಿರ್ಬೋದು, ಆ ನೀರನ್ನು ಕುಡಿಯೋದ್ರಿಂದ ಈ ಅಂಗಾರಕ ಯೋಗ ನಿಮಗೆ ಫೇವರ್ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದರೆ ಮಂಗಳವಾರ ಉಪವಾಸ ಇಟ್ಕೊಳ್ಳಿ, ಅದರಿಂದ ಸಾಕಷ್ಟು ತುಂಬಾ ಒಳ್ಳೆಯದಾಗುತ್ತೆ. ಓಂ ಅಂ ಅಂಗಾರಕಾಯ ನಮಃ, ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳೋದು, ಕೆಂಪು ವಸ್ತ್ರಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ.